ಆರ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೀಟ್ ಪರೀಕ್ಷೆ ಅಕ್ರಮ ಖಂಡಿಸಿ ಒಂದು ಕಡೆ ಕಾಂಗ್ರೆಸ್ ನವದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರೆ, ಈ ಕಡೆ ರಾಜ್ಯದಲ್ಲಿ ಬಿಜೆಪಿಯವರು ಕಾಂಗ್ರೆಸ್ ವಿರುದ್ಧ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರತಿಭಟನೆ. ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ನಾಯಕರೆಲ್ಲ ಹೊರಟಿದ್ರು. ಆದರೆ ಕಂಟೋನ್ಮೆಂಟ್ ಬಳಿಯಲ್ಲೇ ಪೊಲೀಸರು ಅವರೆಲ್ಲರನ್ನ ಕೂಡ ತಡೆದಿದ್ದಾರೆ ಅಂತಕ್ಕಂಥದ್ದು. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಶೋಕ್ ನೇತೃತ್ವದಲ್ಲಿ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಅಂತ ಇವರೆಲ್ಲ ಹೊರಟಿದ್ದಾರೆ. ದೇಶಾದ್ಯಂತ ಬಿಜೆಪಿ ವಿರುದ್ಧ ಪ್ರೊಟೆಸ್ಟ್ ಆಗ್ತಾ ಇದ್ರೆ, ಬೆಂಗಳೂರಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದೆ. ದೃಶ್ಯದಲ್ಲಿ ನೀವೀಗ ನೋಡ್ತಾ ಇದ್ದೀರಾ. ಆದರೆ ಮುತ್ತಿಗೆ ಹಾಕೋದಕ್ಕೆ ಬಿಟ್ಟಿಲ್ಲ. ಬಿಜೆಪಿಯ ನಾಯಕರು ಎಲ್ಲರೂ ಇದ್ದಾರೆ. ಅಶೋಕ್, SR ವಿಶ್ವನಾಥ್ ಸೇರಿದಂತೆ ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ ಸೇರಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ. ಆದರೆ ಕಂಟೋನ್ಮೆಂಟ್ ಹತ್ರನೇ ಅವರೆಲ್ಲರನ್ನೂ ಕೂಡ ತಡೆದಿದ್ದಾರೆ ಪೊಲೀಸರು. ನಿಮಗೆ ಸಾಮಾನ್ಯ ಎಲ್ಲ ಹಾಗೇನೆ ಅಲ್ವಾ? ಈಗ ರಾಜಭವನ ಚಲೋ ಅಂತಾರೆ, ವಿಧಾನಸೌಧ ಚಲೋ ಅಂತಾರೆ, ಮುತ್ತಿಗೆ ಹಾಕಕ್ಕೆ ಬಿಡ್ತಾರಾ? ಅವ್ರು ಯಾರೇ ಆಗಿದ್ದರೂ ಬಿಡಲ್ಲ. ಸೊ ಇಲ್ಲೂ ಕೂಡ ಅದೇನೆ. ಕೆಲವೆಲ್ಲ ಪ್ಲೆಕಾರ್ಡ್ಗಳನ್ನ ಪ್ರದರ್ಶನ ಮಾಡಿಕೊಂಡು ಭಾರತದ ಪ್ರಜಾಪ್ರಭುತ್ವದ ವಿರುದ್ಧದ ಘೋಷಣೆಗಳನ್ನು ಸಹಿಸುವುದಿಲ್ಲ ಅಂತ ಹಿಡ್ಕೊಂಡಿದ್ದಾರೆ. ಅಂದರೆ ಇವರೇನು ಕಾಂಗ್ರೆಸ್ ಅವರು ಬಿಜೆಪಿ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರಲ್ಲ, ಅದರ ವಿರುದ್ಧ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇರೋದು. ಓಕೆ, ಕೆಪಿಸಿಸಿ ಕಚೇರಿ ಬಳಿ ಹೈಡ್ರಾಮಾ ಆಗಿದೆ. ಬಿಜೆಪಿ ನಾಯಕರ ಮೇಲೆ ಪೊಲೀಸರು ಬಿಟ್ಟಿಲ್ಲ ನೋಡಿ, ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದು ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಪ್ರತಿಯೊಬ್ಬರನ್ನು ಕೂಡ ಅಶೋಕ್ ಸೇರಿ ಬಿಜೆಪಿ ಶಾಸಕರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿಯ ಹೋರಾಟ ಅಂತಂದರೆ ಪ್ರತಿಭಟನೆ ಮಾಮೂಲಿ ಆ್ಯಸ್ ಯೂಶುವಲ್ ಇದ್ದೇ ಇರುತ್ತೆ. ಎಲ್ಲರೂ ಕೂಡ ಕಾಂಗ್ರೆಸ್ ವಿರುದ್ಧ ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ, ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಕೆಪಿಸಿಸಿ ಕಚೇರಿ ಬಳಿ ಬಿಜೆಪಿಯ ಹೈಡ್ರಾಮಾ. ಅಶೋಕ್ ಸೇರಿ ಬಿಜೆಪಿ ಶಾಸಕರು ಪೊಲೀಸರ ವಶಕ್ಕೆ. ಸೊ ಎಲ್ಲ ಕಡೆನೂ ಪ್ರತಿಭಟನೆಗಳ ಹಂಗಾಮ. ರಾಷ್ಟ್ರ ರಾಜಧಾನಿ ದೆಹಲಿಯಿಂದ ಹಿಡಿದು ರಾಜ್ಯ ರಾಜಧಾನಿ ಬೆಂಗಳೂರಿನವರೆಗೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಸೊ ಆ ಪ್ರತಿಭಟನೆಯ ಮುಂದುವರಿದ ಭಾಗ ನೀವೀಗ ನೋಡ್ತಾ ಇರ್ತಕ್ಕಂಥದ್ದು. ಎಲ್ಲ ಬಿಜೆಪಿ ನಾಯಕರು, ಜನಾರ್ದನ್ ರೆಡ್ಡಿ ಇದ್ದಾರೆ, ಅಶೋಕ್ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಯಾಕಾಗಿ ಈ ಹೋರಾಟ ಅಂತಂದ್ಬಿಟ್ಟು. ಕಂಟೋನ್ಮೆಂಟ್ ಬಳಿಯೇ ಪೊಲೀಸರು ಇವ್ರನ್ನ ತಡೆದಿದ್ದಾರೆ, ಬಿಟ್ಟಿಲ್ಲ ಪೊಲೀಸರು ಮುತ್ತಿಗೆ ಹಾಕೋದಕ್ಕೆ. ಓಕೆ, ಒಂದು ಕಡೆ ಬಿಜೆಪಿಯವರ ಹೋರಾಟ, ಮತ್ತೊಂದು ಕಡೆ ಕಾಂಗ್ರೆಸ್ನವರ ಹೋರಾಟ, ಎರಡೂ ಕಡೆ ನಡೀತಾ ಇದೆ. ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ನವರು ಬಿಜೆಪಿ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಅಂದರೆ ಒಂದು ಜೆನ್ಯೂನ್ ರೀಸನ್ ಏನು? ಒಂದು, ಈ ನೀಟ್ ಪರೀಕ್ಷೆಯ ಅಕ್ರಮ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟ ಅದು ಆಗಬೇಕು ಅಂತಂದ್ಬಿಟ್ಟು ಅವರ ವಿರುದ್ಧ. ಅಂದರೆ ನೀವು ಪ್ರಜಾಪ್ರಭುತ್ವದ ಆಶಯಗಳಿಗೆ ವಿರುದ್ಧವಾಗಿ ನಡ್ಕೋತಾ ಇದ್ದೀರಾ ಅಂತಂದ್ಬಿಟ್ಟು ಕಾಂಗ್ರೆಸ್ ವಿರುದ್ಧ ಬಿಜೆಪಿಯವರು ಕೂಡ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ. ನಾವು ಏನು ಸುಮ್ಮನೆ ಕೂತಿಲ್ಲ, ನೀವು ಹೋರಾಟ ಮಾಡಿದ್ರೆ ನಾವು ಮಾಡ್ತೀವಿ, ನೀವು ಪ್ರೊಟೆಸ್ಟ್ ಮಾಡಿದ್ರೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ, ನೀವು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿದ್ರೆ ನಾವು ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅನ್ನೋ ಲೆಕ್ಕಾಚಾರ ಅಷ್ಟೇ ಇದೆಲ್ಲವೂ. ಸೊ ಪೊಲೀಸರು ಯಾರ್ಯಾರು ಹೋರಾಟಕ್ಕೆ ಬಂದಿದ್ದಾರೆ ಎಲ್ಲರನ್ನೂ ಕೂಡ ವಶಕ್ಕೆ ಪಡ್ಕೊಂಡು ಅವರೆಲ್ಲರನ್ನೂ ವಾಹನಕ್ಕೆ ಹತ್ತಿಸ್ಕೊಂಡಿದ್ದಾರೆ. ಅಶೋಕ್ ಸೇರಿದಂತೆ ಜನಾರ್ದನ್ ರೆಡ್ಡಿ ಎಲ್ಲರನ್ನೂ ಕೂಡ. ಆಮೇಲೆ ಬಿಜೆಪಿಯ ಶಾಸಕ BP ಹರೀಶ್ ಮೇಲೆ ಯಾರೋ ಮೊಟ್ಟೆಯಿಂದ ಹೊಡೆದಿದ್ದಾರೆ, ಹಲ್ಲೆ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ
ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರು ಅಲ್ಲೊಬ್ಬರು ಲೇಡಿ ಪೊಲೀಸ್ ನೋಡ್ತಾ ಇದ್ದೀರಲ್ಲ ಇಲ್ಲಿ. ಇದು ಹೀಗೇ ಈ ಸಂಘರ್ಷಗಳೆಲ್ಲವೂ ಕೂಡ ನಡೀತಾನೆ ಇರುತ್ತೆ, ಅವ್ರ ವಿರುದ್ಧ ಇವರು, ಇವ್ರ ವಿರುದ್ಧ ಅವರು. ಯಾಕೆಂದರೆ ನಿಮಗೆ ಒಂದು ಅಲ್ಲಿ ಲೋಕಸಭೆ ಕಲಾಪಗಳು ನಡೀತಾ ಇದೆ, ರಾಜ್ಯಸಭೆ ಕಲಾಪ ನಡೀತಾ ಇದೆ, ಅಲ್ಲಿ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ರಾಜ್ಯದಲ್ಲಿ ಬರೀ ಕಾಂಗ್ರೆಸ್ ಅವರೇ ಪ್ರೊಟೆಸ್ಟ್ ಮಾಡ್ತಾ ಕೂತಿದ್ರೆ ಹೆಂಗೆ ಅಂತ ಬಿ ಜೆ ಪಿಯವರು ನಾವು ಏನು ಸುಮ್ಮನೆ ಕೂತಿಲ್ಲ ಅಂತ ನಡೀತಾ ಇರ್ತಕ್ಕಂಥ ಹೋರಾಟ. ಅಶೋಕ್ ಸೇರಿ ಬಿ ಜೆ ಪಿ ಶಾಸಕರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆ ಎಸೆದಿದ್ದಾರೆ. ಅಂದರೆ ಇವರು ಕಾಂಗ್ರೆಸ್ ಆಫೀಸ್ ಹತ್ರ ಬಂದಾಗ ಮೊಟ್ಟೆ ಎಸೆದಿದ್ದಾರೆ. ನೋಡಿ, ಪ್ರತಿಭಟನೆ ಮಾಡೋದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಅಧಿಕಾರ ಇದೆ, ಹಕ್ಕಿದೆ. ಆದರೆ ಅದು ಹಿಂಸಾಚಾರಕ್ಕೆ ತಿರುಗಬಾರ್ದು ಅಷ್ಟೇ. ಈಗ ಮೊನ್ನೆ CJP ಅವ್ರದ್ದೆಲ್ಲ ಏನಾಯಿತು, ಆ ಥರ ಆಗಬಾರ್ದು. ಹೋರಾಟ ಪ್ರೊಟೆಸ್ಟನ್ನು ಶಾಂತಿಯುತವಾಗಿ ಮಾಡ್ತೀನಿ ಅಂತಂದರೆ ಪೊಲೀಸ್ ಪರ್ಮಿಷನ್ ತೊಗೊಂಡು ಮಾಡ್ಬೋದು. ಅದು ಕಾಂಗ್ರೆಸ್ ಅವರಾಗಿರಲಿ, BJP ಅವರಾಗಿರಲಿ, JDS ಅವರಾಗಿರಲಿ, ಯಾರಾದರೂ ಮಾಡ್ಬೋದು. ಏನಾದರೂ ಒಂದು ಜೆನ್ಯೂನ್ ರೀಸನ್ ಇಟ್ಕೊಂಡು ಮಾಡಬೇಕಾಗುತ್ತೆ. ಅದನ್ನು ಇವಾಗ ಅಲ್ಲಿ ಮಾಡ್ತಾ ಇರೋದು ನೋಡ್ತಾ ಇದ್ದೀರಾ. BJP ಶಾಸಕ BP ಹರೀಶ್ ಅವರು ಕೂಡ ಪ್ರೊಟೆಸ್ಟಿಗೆ ಬಂದಿದ್ದರು. ಅವ್ರ ಮೇಲೆ ಮೊಟ್ಟೆ ಎಸೆತ ಆಗಿದೆ. ಗುಂಪಲ್ಲಿ ಎಸ್ದು ಬಿಡ್ತಾರೆ, ಯಾರಿಗೋ ಬೀಳುತ್ತೆ.